ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮದುವೆಗೆ ಹೊರಟಿದ್ದಂತ ಟಿಟಿ ಕಾರು ಮತ್ತೆ ಕಾರ್ ನಡುವೆ ಅಪಘಾತ ಆಗಿದೆ. ಕಾರು ಡಿಕ್ಕಿ ಹೊಡೆದಂತ ಪರಿಣಾಮ ಟಿಟಿ ವಾಹನ 3 ಸಲ ಪಲ್ಟಿ ಆಗ್ಬಿಟ್ಟಿದೆ. ಮದುವೆಗೆ ಹೊರಟಿದ್ದಂತ ಟಿಟಿ ವಾಹನ ಮತ್ತು ಕಾರ್ ನಡುವೆ ಆಗಿರುವಂತ ಭೀಕರ ಅಪಘಾತ. ಈ ಟಿಟಿ ವಾಹನ ಅಪಘಾತದ ರಭಸಕ್ಕೆ 3 ಬಾರಿ ಪಲ್ಟಿ ಆಗಿದೆ. ಬೆಳಗಾವಿಯ ಸಂಕೇಶ್ವರ ಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಾರಾಷ್ಟ್ರದ ಇಚಲಕರಂಜಿಯಿಂದ ಗಡಹಿಂಗ್ಲಜ್ಗೆ ಹೊರಟಿದ್ದಂತ ಟಿಟಿ ವಾಹನ 15ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದಂತ ಟಿಟಿ ಪಲ್ಟಿಯಾಗಿ ಹಲವರಿಗೆ ಗಾಯಗಳಾಗಿದೆ. ಗಾಯಾಳುಗಳು ಸಂಕೇಶ್ವರ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ. ಸ್ಥಳಕ್ಕೆ ಸಂಕೇಶ್ವರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾರು ಡಿಕ್ಕಿ ಹೊಡೆದ ಪರಿಣಾಮ ಹೆಂಗಿತ್ತು ಅಂದ್ರೆ ಆ ಟಿಟಿ ವಾಹನ 3 ಬಾರಿ ಪಲ್ಟಿಯಾಗಿ ಬಿದ್ದಿದೆ. ಸದ್ಯ ಗಾಯಾಳುಗಳನ್ನ ಸಂಕೇಶ್ವರ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಯಾರ್ಯಾರ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗಬೇಕಿದೆ. 15ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದಂಥ ವಾಹನ ಇದು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ದುಂಡಯ್ಯ. ಈ ಅಪಘಾತಕ್ಕೆ ಕಾರಣ ಏನು? ಏನಾದರೂ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ತಾ ಇದ್ರ ಅಥವಾ ಅತಿ ವೇಗದ ಚಾಲನೆ ಕಾರಣ ಹೇಗಾಯ್ತು ಅಂತ? ಹೌದು ಸೌಖ್ಯ, ಏನಂತಂದ್ರೆ ಮಹಾರಾಷ್ಟ್ರದ ಇಂಚಲಕರಂಜಿಯಿಂದ ಒಂದು ಸಂಕೇಶ್ವರ ಮೂಲಕ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ಹಾದಿ ಹೋಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿ 4ರ ಮೇಲಿಂದ ಒಂದು ಮದುವೆಗೆ ಹೊರಟಿದ್ದ ಒಂದು ಏನಂತಂದ್ರೆ ಟ್ರಾವೆಲರ್ಸ್ ಹೋಗ್ತಾ ಇರುತ್ತೆ. ಅದೇ ವೇಳೆಗೆ ಏನಂತಂದ್ರೆ ಸುಮಾರು ಒಂದು 15ಕ್ಕೂ ಹೆಚ್ಚು ಪ್ರಯಾಣಿಕರು ಕೂಡ ಆ ಟ್ರಾವೆಲರ್ಸ್ ಅಲ್ಲಿ ಇರ್ತಾರೆ. ಮದುವೆಗೆ ಹೋಗುವ ವೇಳೆ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಒಂದು ಎದುರುಗಡೆಯಿಂದ ಒಂದು ಕಾರು ಬರುತ್ತೆ. ಆ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ಚಾಲಕನ ನಿಯಂತ್ರಣ ತಪ್ಪಿ ಆ ಒಂದು ಟ್ರಾವೆಲರ್ಸ್ ಮೂರು ಪಲ್ಟಿಯಾಗಿ ಒಂದು ಆ NH4 ರಾಷ್ಟ್ರೀಯ ಹೆದ್ದಾರಿ ಮೇಲೆಯೇ ಒಂದು ಆ ಟ್ರಾವೆಲರ್ಸ್ ಬೀಳುತ್ತೆ. ಆದ್ರೇನೆ 15ಕ್ಕೂ ಹೆಚ್ಚು ಪ್ರಯಾಣಿಕರು ಇರ್ತಾರೆ. ಅವರಿಗೆ ಯಾವುದೇ ರೀತಿಯಾದಂತ ಒಂದು ಪ್ರಾಣ ಹಾನಿ ಆಗುವಂತ ಸಂಭವ ಏನಾಗಿರ್ಲಿಲ್ಲ. ಆದ್ರೆ ಎಲ್ಲರಿಗೂ ಒಂದು ಸಣ್ಣ ಪುಟ್ಟ ಗಾಯಗಳಾಗಿದೆ. ಕೆಲವರಿಗೆ ಒಂದು ಏಟುಗಳು ಕೂಡ ಹೆಚ್ಚಾಗಿದ್ದರಿಂದ ಅವರನ್ನು ಕೂಡಲೇ ಸಂಕೇಶ್ವರ ಸ್ಥಳೀಯ ಆಸ್ಪತ್ರೆಗೆ ಈಗ ಆಲ್ರೆಡಿ ಎಲ್ಲರನ್ನು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಚಿಕಿತ್ಸೆಯನ್ನು ಕೂಡ ಒಂದು ಮುಂದುವರಿಸಿದ್ದಾರೆ. ಸದ್ಯ ಏನಂತಂದ್ರೆ ಚಿಕ್ಕೋಡಿ ಸಂಕೇಶ್ವರ ಠಾಣೆಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಸೌಖ್ಯ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.